ನಾನು ಇವತ್ತು ಅಗ್ನಿವೀರ್ GD ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಕೆಲಸ ಮತ್ತು ಸಮಯದ ಮೇಲೆ ಈ ಕ್ವಶನ್ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ A and B ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 days, C and A in 20 days and B and C in 15 days. Then in how many days will they finish it working together? ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ A ಮತ್ತು B ಇಬ್ಬರು ಸೇರಿ ಒಂದು ಕೆಲಸನ 12 ದಿನದಲ್ಲಿ ಮುಗಿಸ್ತಾರೆ. C ಮತ್ತು A ಅದೇ ಕೆಲಸನ 20 ದಿನದಲ್ಲಿ ಮುಗಿಸ್ತಾರೆ. B ಮತ್ತು C ಅದೇ ಕೆಲಸನ 15 ದಿನದಲ್ಲಿ ಮುಗಿಸ್ತಾರೆ. ಹಾಗಾದರೆ 3 ಜನ ಸೇರಿ ಎಷ್ಟು ದಿನದಲ್ಲಿ ಆ ಕೆಲಸನ ಕಂಪ್ಲೀಟಾಗಿ ಮಾಡಿ ಮುಗಿಸ್ತಾರೆ ಅಂತ ಈ ಕ್ವಶನಲ್ಲಿ ಕೇಳ್ತಾ ಇರೋದು. ಇದನ್ನು ಯಾವ ರೀತಿ ಸಾಲ್ವ್ ಮಾಡೋಣ ನೋಡೋಣ ಬನ್ನಿ. A ಮತ್ತು B ಮತ್ತು C ಮತ್ತು A. ಅಲ್ಲಿಗೆ A ಮತ್ತು B ಎಷ್ಟು ದಿನ ತಗೋತಾರೆ? 12 days. B ಮತ್ತು C ಎಷ್ಟು ದಿನ ತಗೋತಿದ್ದಾರೆ? 15 days. C ಮತ್ತು A ಎಷ್ಟು ದಿನ ತಗೋತಿದ್ದಾರೆ? 20 days. ಇಲ್ಲಿ ಏನು ಮಾಡಿ ಅಂದರೆ ಇಷ್ಟಕ್ಕೂ LCM ತೆಗೀರಿ, ನಮಗೆ ಕೆಲಸ ಸಿಗುತ್ತೆ, ಟೋಟಲ್ ವರ್ಕ್ ಸಿಗುತ್ತೆ. ಅಲ್ಲಿಗೆ 12, 15, 20ಕ್ಕೆ LCM ತೆಗೆದ್ರೆ ಎಷ್ಟಾಗುತ್ತೆ? ಟೋಟಲಾಗಿ 60 ಬರುತ್ತೆ. ಬಟ್ ಕೆಲವ್ರಿಗೆ ಗೊತ್ತಾಗಲ್ಲ ಅಂತ ಮಾಡ್ತಿದ್ದೀನಿ. 4ರಿಂದ ಬಾಗುತ್ತೆ. 4 3ಲಿ 15 ಆಗಿ ಉಳಿಯುತ್ತೆ. 4 5ಲಿ ಮತ್ತು 3ರಿಂದ ಭಾಗ ಆಗುತ್ತೆ. 3 1ಲಿ 3 5ಲಿ 5 ಆಗಿ ಉಳಿಯುತ್ತೆ. ಮತ್ತು 5ರಿಂದ ಭಾಗ ಆಗುತ್ತೆ. 1 1 1. ಅಲ್ಲಿಗೆ 4 3ಲಿ 12, 12 5 ಎಷ್ಟಾಗುತ್ತೆ? 60 ಯೂನಿಟ್ ಆಗುತ್ತೆ. ಹಾಗಾದರೆ A ಮತ್ತು B ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ? 60/12 ಮಾಡಿ ಎಷ್ಟಾಗುತ್ತೆ? ಅಲ್ಲಿಗೆ 5 ಯೂನಿಟ್ ಪರ್ ಡೇ. ಒಂದು ದಿನಕ್ಕೆ 5 ಯೂನಿಟ್ ಮಾಡ್ತಾರೆ. B ಮತ್ತು C 4 ಯೂನಿಟ್ ಪರ್ ಡೇ. C ಮತ್ತು A 3 ಯೂನಿಟ್ ಪರ್ ಡೇ. ಎಲ್ಲನೂ ಕೂಡಿಸಿ A + B, B + C, C + C ಎಷ್ಟಾಗುತ್ತೆ? A ಎಷ್ಟು ಸಲ ಆಯಿತು? 2 ಸಲ ಆಯಿತು. ಅಲ್ಲಿಗೆ 2 × A + B + C ಅಂತ ಬರೀತೀವಿ. ಏನಕ್ಕೆ? ಏನೂ 2 ಸಲ ಇದೆ, ಬಿನೂ 2 ಸಲ ಇದೆ, ಸಿನೂ 2 ಸಲ ಇದೆ. ಹಾಗಾಗಿ 2 × A + B + C ಬರೀತೀನಿ. ಏನಾಗುತ್ತೆ? ಎಷ್ಟು ಯೂನಿಟ್ಟು? 60 ಯೂನಿಟ್. ಡಿವೈಡ್ ಬೈ ಏನು ಮಾಡಬೇಕು? ಇಷ್ಟು 2 ಇಲ್ಲೂ ಆ್ಯಡ್ ಮಾಡ್ತಾಯಿದ್ದೀವಿ. ಏನು ಮಾಡಬೇಕು? ಇಲ್ಲೂ ಆ್ಯಡ್ ಮಾಡಬೇಕು. 5 + 4 ಎಷ್ಟಾಗುತ್ತೆ? 9. 9 + 3 ಎಷ್ಟಾಗುತ್ತೆ? 12. 12 ಯೂನಿಟ್. 12 1 12 5. ಅಲ್ಲಿಗೆ ಒಂದು ನೆನಪಿರಲಿ, ಕೆಪಾಸಿಟಿ ಏನು? ವರ್ಕ್ ಡಿವೈಡ್ ಬೈ ಟೈಮ್. ಕೆಪಾಸಿಟಿ ಜಾಸ್ತಿ ಆದರೆ ತಗೊಳ್ಳೋವಂಥ ಟೈಮ್ ಏನಾಗಿರುತ್ತೆ? ಕಮ್ಮಿ ಆಗಿರುತ್ತೆ. ಅದೇ ಕೆಪಾಸಿಟಿ ಕಮ್ಮಿ ಆದರೆ ತಗೊಳ್ಳೋವಂಥ ಟೈಮ್ ಏನಾಗಿರುತ್ತೆ? ಟೈಮು ಜಾಸ್ತಿ ಆಗಿರುತ್ತೆ. ಇಲ್ಲಿ ಕೆಪಾಸಿಟಿ 2 ಇತ್ತು, ಇಲ್ಲೇನಾಗ್ತಾಯಿದೆ? ಟೈಮು 5 ಇದೆ. ಕರೆಕ್ಟಾ? ಇವಾಗ ಕೆಪಾಸಿಟಿ ಏನಾಗ್ತಾಯಿದೆ? ಕಮ್ಮಿ ಆಗ್ತಾಯಿದೆ. ಅಂದರೆ 3 ಜನ ಒಟ್ಟಿಗೆ ಸೇರಿ ಎಲ್ಲ ಕೇಳ್ತಿರೋದು. ಅಲ್ಲಿಗೆ ಏನಾಗುತ್ತೆ? A + B + C. ಕೆಪಾಸಿಟಿ ಕಮ್ಮಿ ಇತ್ತು, ಹಾಗಾದರೆ ತಗೊಳ್ಳೋವಂಥ ದಿನ ಏನಾಗಿರಬೇಕು? ಜಾಸ್ತಿ ಆಗಬೇಕು. ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ ಏನು 2 ಇದೆ ಅದ್ರ ಜೊತೆ 5ನ ಇಂಟು ಮಾಡಿ. ಅಲ್ಲಿಗೆ 5 × 2 ಎಷ್ಟಾಗುತ್ತೆ? 10 ದಿನ ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 4 10 days ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದು ಕ್ಷೇತ್ರ ಗಣಿತದ ಮೇಲೆ ಕ್ವಶನ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ತಾ ಇದ್ದಾರೆ ಅಂದರೆ ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ಮೇಡ್ ಆಫ್ 1 ಮೀಟರ್ ವೈರ್. 1 ಮೀಟ್ರ್ ವೈರ್ ಇದೆ. ಇದನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ? ಒಂದು ಸರ್ಕಲ್ ಆಗಿ ಮಾಡ್ತಾಯಿದ್ದಾರೆ. ಹಾಗಾದರೆ ತ್ರಿಜ್ಯ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದೇನಿದು? ಸುತ್ತಳತೆ. ಸುತ್ತಳತೆ ಏನು? 2πr. ಅದನ್ನೇ ಕೊಟ್ಟಿದ್ದಾರೆ. ಎಷ್ಟು? 1 ಮೀಟ್ರ್ ಅಂತ ಕೊಟ್ಟಿದ್ದರು. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆನ್ಸರ್ ಏನು ಮಾಡ್ತೀನಿ ನಾನು? ಸೆಂಟಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊತೀನಿ. ಹೇಗೆ ಮಾಡೋದು? 1 ಮೀಟ್ರಿಗೆ ಎಷ್ಟು ಸೆಂಟಿಮೀಟರು? 100 ಸೆಂಟಿಮೀಟ್ರ್. ಅಲ್ಲಿಗೇನಾಗುತ್ತೆ? 2πr ಎಷ್ಟಾಗುತ್ತೆ? 100 ಸೆಂಟಿಮೀಟರ್ ಆಗುತ್ತೆ. ನನಗೇನು ಬೇಕು ಇವಾಗ? ರೇಡಿಯಸ್ ಕಂಡುಹಿಡ್ಕೋಬೇಕು. ಏನಕ್ಕೆ? ಏರಿಯಾ ಬೇಕು ಅಂದರೆ ಏನು ಮಾಡಬೇಕು? ರೇಡಿಯಸ್ ಕಂಡುಹಿಡ್ಬೇಕು. ಏರಿಯಾ ಏನಾಗುತ್ತೆ? ಏರಿಯಾ πr² ಆಗುತ್ತೆ. ಅಲ್ಲಿಗೆ r ಬೆಲೆ ಗೊತ್ತಾದರೆ ನಮಗೆ ಏರಿಯಾ ಸಿಗುತ್ತೆ. ಅಲ್ಲಿಗೆ 2 × π ಬೆಲೆ ಎಷ್ಟು? 22/7 ಇಂಟು r ಎಷ್ಟಾಗುತ್ತೆ? 100 ಸೆಂಟಿಮೀಟರ್. ಅಲ್ಲಿಗೆ r 100 × 7 ಏನಾಗುತ್ತೆ? ಭಾಗ ಆಗ್ತಿರೋದು ಇಂಟು ಆಗುತ್ತೆ. ಇಲ್ಲಿ 2 × 22. ಅಲ್ಲಿಗೆ 2 1ಲಿ 2 50ಲಿ ಮತ್ತು 2ರಿಂದ ಭಾಗ ಆಗುತ್ತೆ. 2 11ಲಿ 2 25. ಅಲ್ಲಿಗೆ r ಬೆಲೆ ಸಿಕ್ತು. ಅಲ್ಲಿಗೆ A ಏನು? π ಬೆಲೆ ಎಷ್ಟು? 22/7 ಇಂಟು r ಅಂದರೆ ಎಷ್ಟು? 25 × 7/9. 25 × 7/11 ಇಂಟು ಏನು ಮಾಡಬೇಕು? 2 ಸಲ ಇದೆ r ಬೆಲೆ. ಹಾಗಾಗಿ ಏನು ಮಾಡ್ತೀನಿ? 25
ಇಂಟು 7/11 ಮಾಡ್ತೀನಿ. ಅಲ್ಲಿಗೆ 11 1 11 2 7 7 ಕ್ಯಾನ್ಸಲ್ ಆಗುತ್ತೆ. ಎ ಈಸ್ ಈಕ್ವಲ್ ಟು ಇಷ್ಟನ್ನು ಇಂಟು ಮಾಡಿದ್ರೆ ಏನು ಉಳಿಯುತ್ತೆ? 2 ಇಂಟು 25 ಇಂಟು 25 ಇಂಟು 7/11 ಮಾಡಿದ್ರೆ ನಿಮಗೆ ಆನ್ಸರು 795.45 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಯಾವುದಿದೆ ಆಪ್ಷನು? ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ.